ಡ್ಯಾಡಿ ಅವ್ರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ. ಬಟ್ ಇವತ್ತೇ ಸತ್ತಿದ್ದ ದಿನ, ಹಾಗಾಗಿ ಸೆಲೆಬ್ರೇಷನ್ ಎಲ್ಲ ಮಾಡೋದಿಲ್ಲ ನಾವು. ನಮ್ಮ ಮಮ್ಮಿಯವರು ಪೂಜೆ ಮಾಡ್ತಿದ್ದಾರೆ. ಕೊಂಡವಳೆ ಒಂಚೂರು ಜವಾಬ್ದಾರಿನೇ ಇಲ್ಲ ನಮ್ಮ ಮಗುಗೆ. ಮಧು ಬಂದಾಗ ಎಷ್ಟೊಂದು ಜನ ಕಮೆಂಟ್ ಮಾಡಿದಿರಾ, ಮದುವಕ ಬಂದಾಗ ವಿಡಿಯೋ ಮಾಡ್ತಾ ಇದ್ರಿ ಅಲ್ವಾ. ಕ್ಯಾಪ್ಸಿಕಮ್ ಮತ್ತೆ ಈರುಳ್ಳಿ, ಟೊಮೊಟೊ ಮತ್ತೆ ಪನ್ನೀರ್ ಬೇಕಿಲ್ಲ. ನಾನು ಲೇಟ್ ಆಗಿಬಿಟ್ಟಿತ್ತು, ನಮ್ಮ ಅಪ್ಪಾಜಿ ಬರೋದು ಲೇಟ್ ಆಯಿತು, ಹಂಗಾಗಿ ಇವಾಗ ಕೊಡೋಣ. ನನಗೆ ತುಂಬ ದಿನದಿಂದ ಆಸೆ ಇತ್ತು ನಮ್ಮ ಅಪ್ಪಾಜಿಗೆ ಏನೋ ಒಂದು ಕೊಡಿಸ್ಬೇಕಂತ. ಆಟ ಆಡೋಕ್ಕೆ ಅಂತ ಹೇಳಿ ಮ್ಯಾಟು ಮತ್ತೆ ಅದರಲ್ಲಿ ಈ ಥರ ಇದು ಬರುತ್ತೆ ತರಕಾರಿ. ಇದು ನಿತಿನ್ ಅವರು ಪ್ಲಾನಿಂಗ್ ಅಂತ. ಬ್ಯಾಕ್ಗ್ರೌಂಡು ಚಾರ್ಟು ಆಕ್ಟಿವಿಟೀಸ್ ಕೊಟ್ಟಿದ್ದೀವಿ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ. ಹಲೋ, ವೆಲ್ಕಮ್ ಬ್ಯಾಕ್ ಟು ಪೂಜಾ ಮಾಧು ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಏನನ್ನೋದನ್ನ ಈಗ ಆಲ್ರೆಡಿ ತಮ್ಮನೆಲ್ಲ ನೋಡಿರ್ತೀರಾ ಇವತ್ತು ನೀವು. ಸೊ ನಮ್ಮ ಮಮ್ಮಿ ಡ್ಯಾಡಿ ಅವ್ರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ. ಬಟ್ ನೋ ಸೆಲೆಬ್ರೇಷನ್, ಬಿಕಾಸ್ ನಮ್ಮ ತಾತ ಅವರು ಇವತ್ತೇ ಸತ್ತಿದ್ದ ದಿನ, ಹಾಗಾಗಿ ಸೆಲೆಬ್ರೇಷನ್ ಎಲ್ಲ ಮಾಡೋದಿಲ್ಲ ನಾವು. ಜಸ್ಟ್ ಸುಮ್ಮನೆ ಮನೇಲಿ ಹಂಗೆ ನಾರ್ಮಲ್ ಆಗಿ. ಇಂದ್ರಮ್ಮ ಅವರೇ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನಮ್ಮ ಮಮ್ಮಿಯವರು ಪೂಜೆ ಮಾಡ್ತಿದ್ದಾರೆ. ಆಯ್ತಾ ಪೂಜೆ? ಹಲೋ, ಹಾಯ್. ಅಕ್ಕ ಆಂದವೇ ಹಿಂಗೆ ಬಂದಿದ್ರು ತಿಂಡಿ ತಿನ್ಕೊಂಡು ಹೋಗಕ್ಕೆ ಅಂತ. ಅಕ್ಕ ಮುಗಿತಾ ಡ್ಯೂಟಿ ನೆನ್ನೆಯಿಂದ? ಇಲ್ಲ ಕಣೆ, ತುಂಬಾ ಬಿಸಿ. ಹೌದಾ? ಹಾರ್ಡ್ ವರ್ಕ್ ಪರ್ಸನ್ ಬಿಡಿ ನೀವು. ನಾಷ್ಟ ಮಾಡ್ದ? ಹಾ, ನೀವೇ ಹಾಕೊಟ್ರಲ್ಲ, ನೀವೇ ಹೇಳ್ಬೇಕು ಎಲ್ಲಿ ಅಂತ. ಹಾ, ಪಪ್ಪು ಅವ್ರಿಗೆ ಪಲ್ಸ್ ಪೋಲಿ ಹಾಕ್ಸಿದ್ವಿ ನಾವು. ಮಮ್ಮಿ ಏನ್ ಸಮಾಚಾರ? 32 ವರ್ಷ ಅಕ್ಕ, ಎಂಜಾಯ್ ಮಾಡಿದ್ದೀನಿ. 32 ವರ್ಷ ಅಕ್ಕ ಮುಗ್ದದೆ. 32 ವರ್ಷ ಮದ್ವೆ ಆಗಿ. ಮಮ್ಮಿ ಆನಿವರ್ಸರಿ ಸ್ಪೆಷಲ್ ಏನ್ ನಾಷ್ಟ? ಬಿಸಿಬೇಳೆ ಬಾತು. ಶಿವವ್ವ, ಇವತ್ತೇನ್ ಗೊತ್ತೇ? ಮಮ್ಮಿದ್ ಮದ್ವೆ ಆದ ದಿನ. ಚಿಕ್ಲಿಂಗಪ್ಪ ಇವತ್ತೇ ಸತ್ತೋಗಿದ್ ನೆನಪಾಯ್ತಾ ನಿನ್ಗೆ? ಯಾರು ಹೇಳ್ದವ್ರು? ಲೋಕಿ ಮಾಮ. ಗೊತ್ತೇ ನಿನ್ಗೆ? ಅಕ್ಕೆ ಎರಡಕ್ಕೂ ಆಗ್ಲಿ ಅಂತ ಮಮ್ಮಿನೂ ಪೂಜೆ ಮಾಡ್ತಾ ಇರೋದು ಮನೇಲಿ. ಇದ್ಯಾರ್ದು ಟೀ? ಹಾ ಗೈಸ್, ಎಂತ ತಲೆ ಇವ್ರದು ಅಂದ್ರೆ, ಟೀನಾ ಇಲ್ಲಿ ನೋಡಿ, ಒಂದೊಂದು ಕಪ್ಪು, ಒಬ್ಬೊಬ್ರದ್ದು ಒಂದೊಂದು ಕಪ್ಪು. ಆದ್ರೆ ಟೀ ಎಲ್ಲಿ ಇಟ್ಟಿದೀನಿ ಅನ್ನೋ ಪರಿಜ್ಞಾನ ಇಲ್ಲ ವಿದ್ಯಂಗೆ. ಯಾವ್ದೋ ಮಾಡಲ್ ತಂದು ಇಲ್ಲಿಟ್ಟಿರ್ಬೇಕು ಗೈಸ್, ಅಲ್ಲಿಟ್ಟಿದ್ರಂತೆ. ಇಲ್ಲಿ ಹೆಂಗ್ ಬತ್ತು? ಯಾವ್ರು ಕುಡ್ದಾಯ್ತು ಅವರು. ನಿಮ್ದದು ಜ್ಯೋತಿ ಅಕ್ಕ 2 days ಚಕ್ಕರ್ ರಜಾ. ಏನ್ ಜ್ಯೋತಿ, ನಾನ್ ನಿನ್ನೊಂದ್ ಕೇಳ್ಬೇಕು. ನಾನ್ ನಿನ್ನ ಕೆಲ್ಸದವ್ರ ತರ ನೋಡ್ಕೋತೀವ, ಮನೆಯವ್ರ ತರ ನೋಡ್ಕೋತೀವ? ಯಾರೋ ಪಾಪ ನಿನ್ ಮಗ ಕೆಳಗಡೆ ಕುತ್ಕೊಂಡ್ತಾನೆ ತಿನ್ನೋದು ಊಟನ. ಕೆಳಗಡೆ ಕುತ್ಕೊಂಡ್ ತಿಂತ ಇದ್ದ ಅನ್ಬಿಟ್ಟು ಕೆಲ್ಸದವ್ರು ಅನ್ಬಿಟ್ಟು ಕೆಳಗಡೆ ಕೂರ್ಸಿದೀರಾ ಅಂತ ನಾವಾಗ ನೋಡ್ಕೋತೀವ? ಯಾರೋ ಕಮೆಂಟ್ ಮಾಡಿದ್ರು. ಅವರು ಅದೇ ನಿನ್ ಮಗ ಇದ್ ಮಾಡ್ತಾನೆ ಅನ್ಬಿಟ್ಟು, ಗಲಾಟೆ ಮಾಡ್ತಾನೆ ಅನ್ಬಿಟ್ಟು ಕೆಳಗ್ ಕುಣಿಸ್ತೀಯಲ್ಲ ನೀನು, ಅದ್ನಾಗ ಅಂತ ಕಮೆಂಟ್ ಮಾಡಿದ್ರು ಯಾರೋ, ಅದಕ್ಕೆ ಹೇಳ್ದೆ. ಹಲೋ, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಇವಾಗ? ಗೈಸ್, ಯಾರೋ ಅಡ್ಡ ಬಂದ್ರು ಅಂತ ಅಮ್ಮು ಸ್ಕಿಡ್ಡಾಗಿ ಬಿದ್ದು. ತೋರ್ಸು, ಏನಾಗಲ್ಲ. ಅಪ್ಪು ಹೇಳ್ತಾವನೆ ಅಮ್ಮು ಗಾಯ ಆಗಿರುತ್ತೆ. ಇಲ್ಲಿ ನೋಡಿ ಹೆಂಗ್ ಮಾಡ್ಕೊಂಡವಳೆ. ಒಂಚೂರು ಜವಾಬ್ದಾರಿನೇ ಇಲ್ಲ ನಮ್ಮ ಮಗುಗೆ. ಕೈ ನೋಡಿ. ಹಾ, ಕೈ ನೋಡಿ. ಎಲ್ಲಿ? ಇಲ್ಲಿ ಕೈ ತೋರ್ಸು. ಯಪ್ಪ, ಟ್ಯಾಟೋ ಹೆಂಗ್ ಹೇಳ್ತಾವಳೆ. ಏನೋ ಅನ್ಸಲ್ವಾ ನಿಂಗೆ? ಹಾ, ಸರಿ ಹೋಯ್ತಾ ಪೈನು? ಸುಮ್ನೆ ನಡಿ. ಹೆಂಗ್ ನಡೀತೀಯ ನೋಡ್ತೀನಿ, ನಿಧಾನ. ಸರಿಯಾಗಿ ನಡೀತೀಯಾ ಅಮ್ಮ? ನಡಿ, ಒಂಚೂರು ವಾಕ್ ಹೋಗು ಅಮ್ಮ, ಅಲ್ಲಿ ತನಕ ಹೋಗು. ನಡಿ ಅಂದ್ರೆ ಕುತ್ಕೋಬಿಟ್ಲು. ಊದ್ಕೊಂಡೈತಲ್ವಾ? ಇಡು 2 ಕಾಲುನು. ಮೊದ್ಲು ಫಸ್ಟ್ ಹೆಂಗಾಯ್ತು? ಹೆಂಗೈತೆ? ಬೆಳಗ್ಗೆ ನೀನೇ ನೋಡ್ಕೊಂಡಿದ್ದ? ಯಾವಾಗ ಆಗಿದ್ದು?
yellow plus green, green plus blue, blue plus velvet, violet, violet. ಡೈಮಂಡ್ ಇರುತ್ತೆ, ಓವಲ್ ಇರುತ್ತೆ. ಅವಾಗ ನಾವೇನ್ ಮಾಡ್ಬೇಕಂದ್ರೆ ಸಮ್ ಟೈಮ್ಸ್ ಚೀಕ್ಸ್ ಎಲ್ಲ ದಪ್ಪ ಇರುತ್ತೆ ಮತ್ತೆ ಡಬಲ್ ಚೀನ್ ಇರುತ್ತೆ. ಅರ್ಥ ಆಗ್ತಿದ್ಯಾ? ಡಬಲ್ ಚೀನ್ ಇದ್ದಾಗ ಏನ್ ಮಾಡ್ಬೇಕು, ಸ್ವಲ್ಪ ನಾವು ಫೇಸ್ ಬರುತ್ತೆ, ಆ ಫೇಸ್ ಅಲ್ಲಿ ನಾವು ಡಾರ್ಕ್ ಸರ್ಕಲ್ ಇದ್ರೆ ಯಾವ ಪ್ರಾಡಕ್ಟ್ ನ ಯೂಸ್ ಮಾಡಬೇಕು, ಮತ್ತೆ ಚೀಕ್ಸ್ ದಪ್ಪ ಇದ್ರೆ ಕಟ್ ಆನ್ ಮಾಡಕ್ ಏನ್ ಯೂಸ್ ಮಾಡಬೇಕು, ಮತ್ತೆ ಬ್ಲಷ್ ಯಾವ ಪ್ಲೇಸ್ ಅಲ್ಲಿ ಬರಬೇಕು ಅಂತ ನೀವು ಆದ್ಮೇಲೆ ಏನ್ ಮಾಡ್ಬೇಕು, ಐಸ್ ನ ಓಪನ್ ಮಾಡಿ ಜಸ್ಟ್ ಡ್ಯಾಬ್ ಡ್ಯಾಬ್. ಅಂದ್ರೆ ನಾವು ಈ ತರ ರಬ್ ಮಾಡಬಾರ್ದು, ಜಸ್ಟ್ ಫಿಂಗರ್ಸ್ ಇಂದ ಲಾಕ್ ಮಾಡಬೇಕು ಒಳಗಡೆ. ರೆಡಿನಾ ಮೇಡಮ್? ಇದಕ್ಕಿಂತ ತಿರ್ಗದ ಫಸ್ಟ್ ಹಿಂಗ್ ತಿರ್ಗ್ಬಿಟ್ಟು ಅದಕ್ಕೂ ಹಿಂಗೆ ಆಗುತ್ತಲ್ಲ. ಗೈಸ್, ಇವತ್ತು ಸೆಲ್ಫ್ ಮೇಕಪ್ ಕ್ಲಾಸ್ ಇತ್ತು, ಹಂಗಾಗಿ ನಾನು ರೆಡಿಯಾಗಿದ್ದೆ. ವೀಡಿಯೋಸ್ ಎಲ್ಲ ಮಾಡಿ ಎಲ್ಲ ಮುಗೀತು. ಸ್ಟೂಡೆಂಟ್ ಜೊತೆ ರೀಲ್ಸ್ ಮಾಡ್ತಾಯಿದ್ದೆ, ಎಲ್ಲ ಮುಗೀತು. ಅವತ್ತು ಒಂದು ಮಾಡಿದ್ವಿ ಮಧು ಬಂದಾಗ. ಎಷ್ಟೊಂದು ಜನ ಕಮೆಂಟ್ ಮಾಡಿದ್ದೀರಾ ಮಧುಕ ಬಂದಾಗ ವೀಡಿಯೋ ಮಾಡ್ತಾಯಿದ್ರಿ ಅಲ್ವಾ ಅಂತ. ಹೌದು, ಅವತ್ತು ಒಂದು ಮಾಡಿದ್ವಿ. ಬಟ್ ಅದು ಎರಡು ಮಾಡಿದ್ವಿ ಅವತ್ತು. ಒಂದು ಚೆನ್ನಾಗಿ ಬಂತು, ಇನ್ನೊಂದು ಅವ್ರು ಬಂದರು ಅನ್ನೋ ಇದಕ್ಕೆ ಹೋಗ್ಬಿಟ್ಟೆ ಅಲ್ವಾ, ಸರಿಯಾಗಿ ಬಂದಿರಲಿಲ್ಲ. ಇವತ್ತೊಂದು 2 ವೀಡಿಯೋ ಮಾಡಿದ್ದೀವಿ, ನೋಡ್ಬೇಕು ಹೆಂಗೆ ಬರುತ್ತೋ ಏನೋ ಅಂತ. ಸೊ ನಾನು ಎಲ್ಲರೂ ಸ್ಯಾರಿ ಹಾಕಿದ್ರು, ವೆಸ್ಟರ್ನ್ ಸ್ಯಾರಿ ಇವತ್ತು, ಹಾಗಾಗಿ ನಾನು ಸ್ಯಾರಿ ಹಾಕಿದ್ದೆ. ಈ ಥರ ರೋಸ್ ಮಾಡ್ಕೋಬೋದು ಸ್ಯಾರಿಲಿ. ಈ ಥರ ಏನಾದರೂ ನಿಮಗೆ ಬೇಕು ಈ ಥರ ಟೆಕ್ನಿಕ್ ಸ್ಯಾರಿಲಿ ಅಂತಂದರೆ ಕಮೆಂಟ್ ಮಾಡಿ. ಸ್ಯಾರಿ ಟೆಕ್ನಿಕ್ ಅಂತ ನಾನು ತೋರಿಸ್ತೀನಿ ವೀಡಿಯೋದಲ್ಲಿ, ಯಾವ ಥರ ಹಾಕೊಳ್ಳೋದು ಏನು ಅಂತ. ತುಂಬ ಜನಕ್ಕೆ ಯೂಸ್ ಆಗುತ್ತೆ. ಲೈಕ್ ಇದು ತುಂಬ ತಿನ್ನಿರುತ್ತೆ ಅಲ್ವಾ ಸ್ಯಾರಿ, ಆವಾಗ ನಾರ್ಮಲಾಗಿ ಒಂದು ಪಿನ್ ಹಾಕೊಳ್ಳೋಕೆ ಇಷ್ಟ ಆಗೋಲ್ಲ, ಮತ್ತು ಪ್ಲೇಟ್ಸ್ ಎಲ್ಲ ಮಾಡಿ ಇಷ್ಟ ಆಗೋಲ್ಲ ಅನ್ನೋರಿಗೆ ಇದು ಚೆನ್ನಾಗಿ ಕಾಣಿಸುತ್ತೆ. ನಾನು ಈಗ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಮಾಡಿ. ನಮ್ಮ ಮಮ್ಮಿಯವ್ರ ದಿನ ಬರೀ ಕಾಫಿ ಟೀ ಕೊಡೋದು ಮಾಡೋದ್ರಲ್ಲೇ ಮುಗ್ದೋಯ್ತದೆ. ಇವ್ರದ್ದು ಫೋನ್ ನೋಡಿದ್ರಲ್ಲೇ ಮುಗ್ದೋಯ್ತದೆ. ಕಾಫಿನೂ ಕುಡ್ಕೊಂಡು ಫೋನ್ ನೋಡ್ತಾ ಇದ್ದಾರಂತೆ. ಥ್ಯಾಂಕ್ ಯು ಮಮ್ಮಿ. ಈಗ ಆಲ್ರೆಡಿ ನಾಳೆಗಿಲ್ಲಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀವಿ. ನಾಳೆ ಕ್ಲಾಸಿಗೆ ಡೆಮೋ ಇದೆ. ನಾಳೆ ಮತ್ತೆ ಏನೇನು ಬೇಕು ಎಲ್ಲ ಇವಾಗಲೇ ಇಟ್ಕೊಂಡ್ರೆ ನಾಳೆ ಸ್ಟಾರ್ಟ್ ಮಾಡೋಕೆ ಈಸಿ. ಎಲ್ಲ ಟಿಶ್ಯೂಗಳು ನೋಡಿ ವಿದ್ಯಾ ಹೆಂಗೆಲ್ಲ ಬಿಸಾಡವ್ರೆ. ಗೈಸ್, ಅಪ್ಪು ಅವ್ರಿಗೋಸ್ಕರ ನಾನು ಇವಾಗ ಪನ್ನೀರ್ ರೋಲ್ ಮಾಡಬೇಕು ಅಂತ ಅಂದ್ಕೊಂಡು ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ಇಲ್ಲಿ ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿ, ಟೊಮೊಟೊ ಮತ್ತು ಪನ್ನೀರ್ ಬೇಕಾಗುತ್ತೆ. ಇವಾಗ ಇದನ್ನು ರೆಡಿ ಮಾಡಬೇಕು. ಸ್ವೀಟ್ ಕೂಡ ಏನೋ ಮಾಡೋಕ್ಕೆ ಹೋಗಲಿಲ್ಲ. ಹಾಗೆ ನಮ್ಮ ಮಮ್ಮಿ ನಮ್ಮ ಅಜ್ಜಿಗೆ ಗಿಫ್ಟ್ ತಂದಿದ್ದೀನಿ. ಸೊ ಅವ್ರು ಬರೋದು 10 ಗಂಟೆ. ನಮ್ಮ ಮಮ್ಮಿ ಇವಾಗ ಇಲ್ಲೇ ಇದೆ, ಅಂದರೆ ರೂಮಲ್ಲಿ ಪಪ್ಪು ಅವ್ರನ್ನ ನೋಡ್ಕೊತಿದ್ದಾರೆ. ಬಟ್ 2 ಟೈಮು ಮ್ಯಾಚ್ ಆಗೋದಿಲ್ಲ ಇಬ್ರಿಗೂ ಜೊತೆಲಿ ಕೊಡೋಕ್ಕೆ. ಬಟ್ ಏನಾಗುತ್ತೋ ಏನೋ ಗೊತ್ತಿಲ್ಲ, ಒಬ್ರದ್ದು ಒಂದೊಂದು ಇದನ್ನ ಮೊಮೆಂಟ್ನ ಕ್ಯಾಪ್ಚರ್ ಮಾಡ್ತೀನಿ, ನೋಡೋಣ. ಅಂದರೆ ಅವ್ರಿಗೆ ಕೊಡೋದು ಒಂದು, ಅವ್ರಿಗೆ ಕೊಡೋದು ಒಂದು. ನಮ್ಮ ಅಪ್ಪ ಬರೋ ಅಷ್ಟರಲ್ಲಿ 10 ಗಂಟೆ ಆಗ್ಬಿಡುತ್ತೆ. ಅವರು ಇನ್ನೊಂದು ನಮ್ಮ ದಣೆ ಅಂಗಡಿ ಇದೆ, ಅದನ್ನು ನೋಡ್ಕೋತಾರೆ ನಮ್ಮ ಅಪ್ಪಾಜಿ. ಮಮ್ಮಿ ಮನೇಲೇ ಇರೋದ್ರಿಂದ ಸಿಕ್ಬಿಡ್ತಾರೆ. ಬೆಳಿಗ್ಗೆ ಏನಾಯಿತು ಅಂದರೆ ಬೆಳಿಗ್ಗೆನೇ ಕೊಡ್ಬೋದಿತ್ತು, ಬಟ್ ನಾನು ಕ್ಲಾಸ್ ಟೈಮಲ್ಲಿ ರೆಡಿ ಆಗೋಕ್ಕೆ ಅದು ಇದು ಅಂತ ಅಂದ್ಕೊಂಡು ಅವ್ರು 9:30ಗೆಲ್ಲ ಹೊರಟ್ಬಿಟ್ಟಿರ್ತಾರೆ. ನಾನು ಎದ್ದಿದ್ದು ಲೇಟ್ ಆಯಿತು. ಮತ್ತು ಅವ್ರ ದೇವಸ್ಥಾನಕ್ಕೆ ಹೋಗಿ ಬಂದುಬಿಟ್ಟಿದ್ರು. ಅಷ್ಟರಲ್ಲಿ ನಮ್ಮ ಮಮ್ಮಿ ಮಾತ್ರ ಮನೇಲಿದ್ದರು, ಅಪ್ಪಾಜಿ ಇರಲಿಲ್ಲ, ಅಂಗಡಿಗೆ ಹೋಗ್ಬಿಟ್ಟಿದ್ರು. ಹಾಗಾಗಿ ಇವಾಗ ಅವ್ರು ಬರೋದು ಲೇಟು. ಅದೇ ನಮ್ಮ ತಾತ ತೀರೋಗಿದ್ದೀನಿ ಅಂದ್ಬಿಟ್ಟು ಸ್ವೀಟ್ ಏನೂ ಮಾಡಿಲ್ಲ ಮನೇಲಿ. ನೋಡ್ಬೇಕು ಏನು ಮಾಡ್ತಾರೆ ಏನೋ ಗೊತ್ತಿಲ್ಲ. ಮಾಡ್ತಾರೆ ಇಲ್ಲ ಪಾಯಸ ಏನಾದರೂ ಮಾಡ್ತಾರೆ ಏನೋ ಗೊತ್ತಿಲ್ಲ ವಯಸ್. ಬಟ್ ನಾನಿಲ್ಲಿ ಪನ್ನೀರ್ದು ಮಾಡೋಣ ಅಂತ ಪನ್ನೀರ್ ಇಟ್ಟಿದ್ದಾರೆ. ಪನ್ನೀರೆಲ್ಲ ಓಪನ್ ಮಾಡಿಟ್ಟಿದ್ದಾರೆ ನಮ್ಮ ಮಮ್ಮಿ. ಪನ್ನೀರ್ ಮಾಡಬೇಕು. ಮತ್ತು ಚಪಾತಿ, ಅದೇ ಚಪಾತಿಗೆ ರೋಲ್ ಅಂತ ಅಂದರೆ ಚಪಾತಿಲೇ ಮಾಡೋಕ್ಕಾಗೋದು. ಅದು ಬಿಟ್ಟರೆ ಆ ಪರೋಟ ಎಲ್ಲ ಜಾಸ್ತಿ ಮೈದಾದು ಯೂಸ್ ಮಾಡೋಕ್ಕೆ ಹೋಗೋದಿಲ್ಲ ನಮ್ಮಲ್ಲಿ. ಓಕೆ, ಇವಾಗೆಲ್ಲ ರೆಡಿ ಮಾಡಬೇಕು. ಒಂದು ಸುಸ್ತಾಯ್ತಾಯಿತು, ಒಂದು ಎಳ್ನೀರು ಕೆಚ್ಕೊಂಡು ಕುಡಿದೆ ನಾನು. ಅದೇ ಕೆಚ್ಚಿಟ್ಟಿರ್ತಾರೆ, ಈ ಥರ ಓಪನ್ ಮಾಡಿಕೊಂಡು ಕುಡಿಯೋದಷ್ಟೇ. ಇದನ್ನು ಓಪನ್ ಮಾಡ್ಕೊಂಡು ಕುಡಿದ್ರೆ ಮುಗೀತು. ಗೈಸ್, ನೆನ್ನೆ
ಗಿಫ್ಟ್ ಏನು ಕೊಡೋಕ್ಕಾಗಿರಲಿಲ್ಲ, ನಾನು ಲೇಟಾಗಿ ಬಿಡಿತ್ತು. ನಮ್ಮ ಅಪ್ಪಾಜಿ ಬರೋದು ಲೇಟ್ ಆಯಿತು, ಹಂಗಾಗಿ ಇವಾಗ ಕೊಡೋಣ ಅಂತ ಕೊಡ್ತಾಯಿದ್ದೀನಿ. ಅವ್ರದ್ದೇನೋ ಅಷ್ಟು ರಿಯಾಕ್ಷನ್ ಇರೋಲ್ಲ, ಯಾಕಂದರೆ ಅವ್ರ ವೀಡಿಯೋಗೆಲ್ಲ ಬರೋಕ್ಕೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ನಮ್ಮ ಮಮ್ಮಿ ಓಕೆ, ನಮ್ಮ ಅಪ್ಪಾಜಿ ಜಾಸ್ತಿ ಬರೋದಿಲ್ಲ. ನೋಡೋಣ ಏನು ರಿಯಾಕ್ಟ್ ಮಾಡ್ತಾರೆ ಏನು ಅಂತ. ಸೊ ಏನು ತೊಗೊಂಡಿದ್ದೀನಿ ಅಂತ ಕೊಟ್ಟಾಗ ಗೊತ್ತಾಗುತ್ತೆ ನೀವು. ಎಸ್, ನಮ್ಮ ಅಪ್ಪನಿಗೆ ವೀಡಿಯೋ ಎಲ್ಲ ಅಷ್ಟು ಇಷ್ಟ ಆಗೋದಿಲ್ಲ. ನನಗೆ ತುಂಬ ದಿನದಿಂದ ಆಸೆ ಇತ್ತು ನಮ್ಮ ಅಪ್ಪಾಜಿಗೆ ಏನೋ ಒಂದು ಕೊಡಿಸ್ಬೇಕಂತ. ಇಲ್ಲಿ ನೋಡಪ್ಪ, ಅಲ್ಲಿ ನೋಡ್ಬೇಡ, ಹೀಗೆ ಯಾಕೆ ಹೀಗೆ. ನಮ್ಮ ಅಪ್ಪಂಗೆ ತಿರುಪತಿದು ಸಖತ್ ಇಷ್ಟ, ಹಂಗಾಗಿ ಎಷ್ಟೋ ದಿನದಿಂದ ಅಂದ್ಕೊಂಡಿದ್ದೆ. ಅದು ನಾನು ಅರ್ನಿಂಗ್ ಮಾಡಿರೋ ದುಡ್ಡಲ್ಲಿ ಕೊಡಿಸ್ತಿದ್ದೀನಿ ಅಂತ ಖುಷಿ ಆಯಿತು. ಈ ಕೈಗೆ ಆಯ್ತದೆ ಅನಿಸ್ತೀವಿ. ಇದನ್ನು ತೆಗೆದ್ಬಿಟ್ಟು ಇಲ್ಲಿಗೆ ಹಾಕೋಬೇಕು ನಾವು. ಸ್ವಲ್ಪ ಟೈಟ್ ಆಯ್ತದಾ? ಯಾವ್ದೇವ್ರು ಹೇಳೋದು? ಇಷ್ಟ ಐತೆ? ನಿಜ ಹೇಳು. ಇದು ನಮ್ಮ ಮಮ್ಮಿಗೆ ಚಿಕ್ಕದು. ತೋರ್ಸಪ್ಪ. ಇಂದ್ರಮ್ಮ ಅವರೇ, ಉಂಗ್ರೆ ಇಷ್ಟ ಐತೆ? ಇಷ್ಟ ಆಯ್ತು. ಅದೇನು ಹೇಳು, ಗೋಲ್ಡ್ ಅಲ್ಲ, ಗೊತ್ತು. ಏನು ಡೈಮಂಡು? ಹೆಂಗ್ ಗೊತ್ತಾಯ್ತು? ನೋಡ್ದಾಗಲೇ ಗೊತ್ತಾಯ್ತು ನನಗೆ. ಹೌದೇ? ಚೆನ್ನಾಗೈತಾ ಚೆನ್ನಾಗಿ ಎಲ್ಲ? ಪ್ರೈಸ್ ನಮ್ಮ ಮಮ್ಮಿಗೆ ಡೈಮಂಡ್ ರಿಂಗು. ನಮ್ಮ ಅಪ್ಪಾಜಿ ಸೈಜ್ ಸಿಗಲಿಲ್ಲ ಡೈಮಂಡು, ಅದಕ್ಕೆ ಅಪ್ಪಾಜಿ ಗೋಲ್ಡು. ಇವಾಗ ಪಪ್ಪು ಅವ್ರಿಗೆ ಒಂದು ಇದನ್ನ ತರಿಸಿದೆ, ಪ್ಲೇಯಿಂಗು ಆಟ ಆಡೋಕ್ಕೆ ಅಂತ ಹೇಳಿ. ಮ್ಯಾಟು ಮತ್ತು ಅದರಲ್ಲಿ ಈ ಥರ ಇದು ಬರುತ್ತೆ, ಅದನ್ನು ಫಿಕ್ಸ್ ಮಾಡ್ತಾಯಿದ್ದೀನಿ ನಾನು. ಸೊ ಅದಕ್ಕೆ ಈ ಥರ ರೌಂಡು ಇಟ್ಕೊಟ್ಟಿರ್ತಾರೆ, ಅದ್ರ ಜೊತೆ ಫಿಕ್ಸ್ ಮಾಡಿಸ್ಬೇಕು. ಇಷ್ಟೊಂದು ಡಿಫ್ರೆಂಟ್ ಮಿರರಿಂದ ಹಿಡಿದು ಟಾಯ್ಸಿಂದ ಹಿಡಿದು ಏನೇನೋ ಇದೆ, ಫಿಕ್ಸ್ ಮಾಡಿ ಕೊಡಬೇಕು ಪಪ್ಪುಗೆ. ಇಲ್ಲಿ ಪುಷ್ ಮಾಡಿದ್ರೆ ಇದನ್ನು ಮ್ಯೂಸಿಕ್ ಬರುತ್ತೆ ಗೈಸ್. ಇಲ್ಲಿ ಈ ಥರ ಪುಷ್ ಮಾಡಿದ್ರೆ ಮ್ಯೂಸಿಕ್ ಬರುತ್ತೆ, ಆದರೆ ಸೆಲ್ ಹಾಕ್ಬೇಕು ಅದಕ್ಕೆ. ಕ್ಯಾಮ್ರಾ ಹಿಡಿದ ತಕ್ಷಣ ಗೈಸ್ ನಮ್ಮ ಪಪ್ಪು ಕ್ಯಾಮ್ರಾ ನೋಡ್ತೈತಾ. ಪಪ್ಪು ಅವ್ರಿಗೆ ಇಲ್ಲಿ ವೆಜಿಟೇಬಲ್ದು ಎಲ್ಲ ಸ್ಮ್ಯಾಶ್ ಮಾಡಿ ತಿನ್ನಿಸ್ತಿದ್ದಾರೆ ನಮ್ಮ ಅಮ್ಮವರು ಆ್ಯಂಡ್ ನಮ್ಮ ಮಮ್ಮಿಯವರು. ನಮ್ಮ ಮಮ್ಮಿ ನೋಡಿ ಗೈಸ್, ಒಂದೊಂಚೂರು ಮುದ್ದೆನೂ ಅಭ್ಯಾಸ ಮಾಡಿಸ್ಬೇಕು ಅಂತ. ಅಂದರೆ ಮುದ್ದೆ ಅಲ್ಲ, ತೆಳ್ಳುಗೆ ಮಾಡಿಸ್ಬಿಟ್ಟು ತುಂಬ ಜನ ಕೇಳಿದ್ದೀರಾ ಪಾಪುಗೆ ಸಾಲಿಡ್ ಸ್ಟಾರ್ಟ್ ಮಾಡಿದ್ದೀರಲ್ಲ, ಏನು ತಿನ್ನಿಸ್ತಾ ಇದ್ದೀರಾ ಏನು ಅಂತ. ಅದ್ರ ರಿಲೇಟೆಡ್ ಆಗಿ ವಿಡಿಯೋಸು ನೆಕ್ಸ್ಟ್ ಮಾಡ್ತೀನಿ. ಇವಾಗ ಇಲ್ಲಿ ತರಕಾರಿದ್ದು ಮಾಡಿದ್ದಾರೆ ಮತ್ತು ಫ್ರೂಟ್ಸ್ದು ತಿನ್ನಿಸ್ತೀವಿ. ಆದರೆ ಏನು ಗೊತ್ತಾ, ಕೆಲವರು ಅದು ತಿನ್ಸಿದ್ರೆ ಹಂಗೆ ಇದು ತಿನ್ಸಿದ್ರೆ ಹಂಗೆ ಅಂತಾರೆ, ಬಟ್ ನಾವು ಎಲ್ಲನೂ ಸ್ಟಾರ್ಟ್ ಮಾಡ್ತಿದ್ದೀವಿ. ಸಮ್ಟೈಮ್ಸ್ ಸ್ವಲ್ಪ ತಣ್ಣೀರು, ಜ್ಯೂಸು ಎಲ್ಲ ಥರನೂ ಕೊಡ್ತಾ ಇರ್ತೀವಿ ಪಪ್ಪುಗೆ ನಾವು. ಪಪ್ಪು ಎಲ್ಲನೂ ಲೈಕ್ ಮಾಡ್ತಾನೆ ಅಲ್ಲಮ್ಮ? ಅಲ್ಲಮ್ಮ ಬಂಗಾರಿ? ಅವ್ನು ತಿನ್ನಿಸ್ತೇ ಹೋದ್ರೆ ಬೈತಾನೆ. ಆಯ್ತಲ್ಲ, ಆಗ್ತಾ ಇಲ್ವೇ? ಅಮ್ಮ ಚಪಾತಿ ತಿಂತಾನೆ ಪಪ್ಪು ಈಗಾಗ್ಲೇ. ಬ್ಯಾಡ್ ಬಾಯ್ ಪಪ್ಪು. ಇಲ್ಲಿ ಇಲ್ಲಿ ಹಲ್ವಾ ಮಾಡ್ದಂಗ್ ಮಾಡವ್ರೆ ತರಕಾರಿದ್ನ. ಇದು ನಿತಿನ್ ಅವರು ಪ್ಲಾನಿಂಗ್ ಅಂತೆ, ಮಮ್ಮಿಗೆ ಹೇಳ್ಕೊಟ್ಟಿರೋದು. ಎಲ್ಲಿ ಅವನು ಕುಕ್ಕರ್ ತಗೊಬಂದ್ರು ಹೊಸದ. ಪಪ್ಪುಗೋಸ್ಕರ ಹೊಸ ಕುಕ್ಕರ್ ಬೇರೆ ಬಂತಂತೆ. ಹೌದಾ ಪಪ್ಪು? ಏನ್ ಅಂಗಡಿ ಐತೆ ಅಂದ್ಬಿಟ್ಟು ತಗೋಬರ್ತಾನೆ, ಏನೋ ನಾವು ತರ್ತಾನ. ಬಾಯ್ ಪಪ್ಪು, ಟಾಟಾ. ನಾನಿಲ್ಲಿ ಒಂದು ಹುಡುಗಿನ ಬಿಡ್ತಾ ಇದ್ದೀನಿ. ಆ ಹುಡುಗಿನ ಬಿಟ್ಟಾಗಿರೋದಕ್ಕೆ ಸೊ ಮೇಕಪ್ ಮತ್ತು ಏನೇನು ಬೇಕು ಅವ್ರದ್ದು ಏರೆಲ್ಲ ಫುಲ್ಲು ಹೋಗ್ಬಿಟ್ಟಿತ್ತು, ಅದಕ್ಕೆಲ್ಲ ಫಿಲ್ಲಿಂಗ್ ಮಾಡ್ತಾಯಿದ್ದೀನಿ. ಈ ಹುಡುಗಿ ಯಾರು ಗೊತ್ತಾ? ಸೊ ಇದು ಹುಡುಗಿ. ಈ ಹುಡುಗಿ ವಿಡಿಯೋ ಮಾಡ್ತಾರಲ್ಲ ಅವರೇನೆ. ತೋರಿಸಿ ಹುಡುಗಿನ. ನಮ್ಮ ಸ್ಟೂಡೆಂಟ್ ಇರೋದು ಆ್ಯಕ್ಟಿವಿಟಿ ಈ ಹುಡುಗಿನೇ. ಹುಡುಗಿ ಚೆನ್ನಾಗವಳೆ ಅಲ್ವಾ ಗಾಯ್ಸ್? ನೋಡಿ ತುಂಬ ಚೆನ್ನಾಗವಳೆ. ಬ್ಯಾಕ್ಗ್ರೌಂಡು ಚಾರ್ಟು ಆ್ಯಕ್ಟಿವಿಟೀಸ್ ಕೊಟ್ಟಿದ್ದೀವಿ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ, ನಮ್ಮ ಅಕಾಡೆಮಿಲಿ. ಯಾಕಂದರೆ ಇದ್ರ ಮೇಲೆ ಮಾಡಿದ್ರೆ ನೆಕ್ಸ್ಟ್ ಅವರು ಫುಲ್ಲು ಪ್ರೋ ಆರ್ಟಿಸ್ಟ್ ಆಗಿಬಿಡ್ತಾರೆ ಅಂತ. ತೋರಿಸಿ ಹೆಂಗೆ ಮಾಡೋರು ಅಂತ ಹೋಗೋರ್ನೆಲ್ಲ. ನಿಮ್ಮ ಸುಂದರಿಗಳನ್ನ ತೋರಿಸಿ. ಗೈಸ್ ಕಮೆಂಟ್ ಮಾಡಿ ಯಾರು ಚೆನ್ನಾಗೈತೆ ಅಂತ, ಸ್ಟೂಡೆಂಟ್ ಯಾರು ಚೆನ್ನಾಗಿ ಮಾಡೋರೆ ಅಂತ. ಎಲ್ಲ ಮಿಂಚ್ತಾವ್ರೆ ಎಲ್ಲ ಹುಡುಗಿರು. ನಿಮ್ಮ ಹುಡುಗಿರು ನೀವು ತೋರಿಸ್ರಿ.
ಓ ಏನು ಇಲ್ಲೇ ಇದ್ದಾಗ ಮಾತಾಡ್ತೀರಾ, ಮಾತಾಡಿ ಇವಾಗ ಬ್ಲಾಗಲ್ಲಿ. ಹಾ ನೋಡಿ ಗಾಯ್ಸ್, ಕಮೆಂಟ್ ಮಾಡಿ. ಡ್ರೆಸ್ ಕಲರ್ ಕಮೆಂಟ್ ಮಾಡಿ, ನೋಡ್ಕೊಂತೀವಿ ನಾವು. ನೀವಿಬ್ರು ಡ್ರೆಸ್ ಕಲರ್ ಯಪ್ಪ ಎಂತ ತಲೆ, ಡ್ರೆಸ್ ಕಲರ್ನ ಕಮೆಂಟ್ ಮಾಡ್ಬೇಕಂತ ಗೊತ್ತಾಯ್ತು ನನಗೆ. ಡ್ರೆಸ್ ಕಲರ್ ಹೆಂಗೈತೆ ಇವತ್ತು ಆಕ್ಟಿವಿಟೀಸ್? ಎಂಜಾಯ್ ಮಾಡ್ತಾ ಇದ್ದೀರಾ ಗೈಸ್? ಫೇಸ್ ಮಾಡಕ್ಕಿಂತ ಮುಂಚೆ ಇದ್ರಲ್ಲಿ ಮಾಡಿದ್ರೆ ಅವ್ರಿಗೆ ಫುಲ್ ಬ್ರೋ ಆಗ್ಬಿಡ್ತಾರೆ ಅಂತ ಮಾಡಿಸ್ತಾರೆ. ಅದು ನೆನ್ನೆ ಸೆಲ್ಫ್ ಮೇಕಪ್ ಕ್ಲಾಸ್ ಹೆಂಗಿತ್ತು? ಎಲ್ರು ಏನು ಗೊಂಬೆಗಳ ತರ ರೆಡಿ ಆಗಿದ್ರು. ಯಾಕೆ ಗೊತ್ತಾ, ಏನ್ ಈ ಹುಡುಗಿ ದಿನ ಹಿಂಗಿರ್ತಿರ್ಲಿ, ಇವತ್ತು ಸಖತ್ತಾಗವಳೆ ಅಂತ. ಓಕೆ ಗಾಯ್ಸ್, ನಮ್ಮ ಹುಡುಗಿ ರೆಡಿ ಆಗಿದೆ. ನಾನು ಮಾಡಿರೋದು ಈಗಿನ ನಮ್ಮ ಹುಡುಗಿ ಕಮೆಂಟ್ ಮಾಡಿ. ಚೆನ್ನಾಗಿದ್ದಾರಲ್ವಾ? ಲಕ್ಷ್ಮಿ ಕಳೆ ಇದೆ. ನಾನಲ್ವಾ ಅದಕ್ಕೆ. ನೀವಲ್ಲ.